ನೋಡಿದ್ರ ಯುವರ್ ಆನರ್, ಇಲ್ಲಿವರೆಗೂ ನಾನು ಸಾಕ್ಷಿ ಸಮೇತ ನಿರೂಪಿಸ್ತಾ ಇದ್ರೆ ಬಾಯಿ ಬಿಡದೆ ನಿಂತಿದ್ದಂತ ಈ ದೊಡ್ಡ ಮನುಷ್ಯ ಡಿಫೆನ್ಸ್ ಲಾಯರ್ ಅವರು ಚಿಟಿಕೆಯಲ್ಲಿ ಹೆಣದಂತ ಕಟ್ಟುಕತೆಗೆ ಟಕ್ಕಂತ ಸಾಕ್ಷಿ ಅವತಾರ ಎತ್ತಿದ್ದಾರೆ. ಶಿಕ್ಷೆನ ಅನುಭವಿಸ್ತಾನೇ ಇದ್ದೀನಿ. ನಾನು ಮಗಳ ಹಾಗೆ ನೋಡ್ಕೊಂಡ ಚಾರು ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿಸಿ ಅರೆಸ್ಟ್ ಮಾಡಿಸ್ದಾಗ್ಲೇ ನಾನು ಅನ್ಯಾಯವಾಗಿ ಶಿಕ್ಷೆನ ಅನುಭವಿಸ್ದೆ. ಇಲ್ಲಿವರೆಗೂ ಗೊತ್ತಿದ್ದು ಯಾವ ಪ್ರಾಣಿಗೂ ಹಾನಿ ಮಾಡದೇ ಇರೋ ನನ್ನ ಮೀಡಿಯಾ ತಪ್ಪಾಗಿ ಚಿತ್ರೀಕರಿಸಿ ಪ್ರಚಾರ ಮಾಡ್ದಾಗ್ಲೇ ಸಾವಿಗಿಂತ ಮೀರಿದ ಶಿಕ್ಷೆನ ಅನುಭವಿಸ್ದೆ ಸರ್. ನಾನು ನ್ಯಾಯ ನನ್ನ ಉಸಿರಾಗಿ, ಧರ್ಮ ನನ್ನ ಮಾರ್ಗವಾಗಿ ನಡೆದಿರೋ ನಾನು ಈ ಕೋರ್ಟಿನ ಕಟ್ಕಟೆಯಲ್ಲಿ ಹೀಗೆ ನಿಲ್ಬೇಕಾಗಿ ಬಂದಾಗ್ಲೇ ನಾನು ಸತ್ ಹೋದೆ ಸರ್. ಇನ್ನೂ ನೀವೇನೋ ಶಿಕ್ಷೆ ಕೊಡ್ತೀರಾ ಅಂತ ನಾನು ಯಾಕೆ ಸರ್ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತೀನಿ. ನನ್ನ ಕ್ಲೈಂಟ್ ರಾಜಾರಾಮ್ ಅವರು ಒಳ್ಳೆತನನ ದುರುಪಯೋಗ ಮಾಡಿಕೊಂಡು ನನ್ನ ಕ್ಲೈಂಟ್ನ ದೋಷಿಯನ್ನಾಗಿ ಪ್ಲಾನ್ ಮಾಡಿ ಇಂಟೆಲೆಕ್ಚುಯಲ್ ಆಗಿ ಆ ಚಾರುಲತಾ ಮತ್ತೆ ಅವಳ ಕುಟುಂಬ ಇಂಥ ನಾಟಕಕ್ಕೆ ತೆರೆ ಎಳೆದಿದ್ದಾರೆ. ನನಗೆ ಕೆಲವು ದಿನಗಳ ಸಮಯ ಕೊಟ್ರೆ ಇವ್ರ ನಾಟಕನ ಸಾಕ್ಷಿ ಸಮೇತ ನಿರೂಪಿಸ್ತೀನಿ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಪ್ರೊಸೀಡ್. ನ್ಯಾಯ, ಧರ್ಮ, ಕಾನೂನು ಅಂತ ಮಾತಾಡಿದವರೆಲ್ಲ ಕೂಡ ಒಳ್ಳೆಯವರಾಗಿರಲ್ಲ. ಈ ರಾಜಾರಾಮ್ ಅವ್ರ ಮೇಲೆ ಡಿಫೆನ್ಸ್ ಲಾಯರ್ ಅವರು ಸಿಂಪತಿನ ವರ್ಕೌಟ್ ಮಾಡೋದಕ್ಕೆ ಹೀಗೆ ಮಾತಾಡ್ತಾ ಇದ್ದಾರೆ. ಒಂದ್ ವೇಳೆ ನೀವು ದಯೆ ತೋರಿಸಿ ಗಡುವು ಕೊಟ್ರೆ ಇವರು ಹೊರಗಡೆ ಹೋಗಿ ಅನಾಚಾರಗಳನ್ನ ಮಾಡಿ ಸಾಕ್ಷಿಗಳನ್ನ